ಬಾಲಶಂಕರ ರೆಸಿಪೀಸಿಂದ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಈಗ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡೋಣ ಅಂಥೇಳಿ ಈ ಸಂಕ್ರಮಣದ ಒಂದು ವಿಶೇಷ. ಇದು ನಂಗರ ಮನ್ಯಾಗ ನಾವು ಹೆಂಗೆ ಮಾಡೋಣ ಅಂಥೇಳಿ ನೋಡ್ಕೊಂಡು ಬಿಡೋಣ್ರಿ. ಭಾಳ ಸರಳವಾಗೈತಿ. ನಮ್ಮ ಹಿರಿಯರೆಲ್ಲ ಮೊದಲು ಇದು ನಮಗೂ ಸುಗ್ಗಿ ಹಬ್ಬ ಎಲ್ಲ ಹಂತಿ ಕಟ್ಟಿ ಕನ ಮಾಡಿ ರಾಸಿನ ಮಾಡ್ತಿದ್ರೆ. ಈಗೆಲ್ಲ ಮಿಷನ್ನೇ ಆಗೋದ್ರಿಂದ ಆ ಒಂದು ವೈಭವವನ್ನು ನೋಡುವಂಥ ಭಾಗ್ಯ ಇಲ್ಲ. ನಾವೆಲ್ಲ ಸಣ್ಣರಿದ್ದಾಗ ಭಾಳ ಸಂತೋಷ ಪಡ್ತಿದ್ವಿ. ಮಕರ ಸಂಕ್ರಮಣ ಅಂತಂದರೆ ನೀರು ಕಡೆ ಹೋಗಿ ಸ್ನಾನ ಮಾಡಿ ಎಲ್ಲ ಅಡುಗೆ ಕಟ್ಕೊಂಡು ಹೋಗಿ ತಿಂದು ಸಾಯಂಕಾಲ ಬಂದು ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡೋಣ ಅಂಥೇಳಿ ಒಬ್ರಿಗೊಬ್ಬರು ಹಂಚ್ಕೊಂಡು ತಿಂತಿದ್ವಿ. ಹಾಗಂದ್ರೆ ಈಗ ಮನ್ಯಾಗ ಹೆಂಗೆ ಮಾಡೋಣ ಅಂಥೇಳಿ ನೋಡ್ಕೊಂಡು ಬರೋಣ್ರಿ. ಭಾಳ ಸರಳವಾಗೈತಿ. ನೀವು ಎಲ್ಲರೂ ಪೇಟೆಗಿಂದ್ರೆ ತರೋದಕ್ಕಿಂತ ಮನ್ಯಾಗ ಎಳ್ಳು ಬೆಲ್ಲ ನಮ್ಮ ಮನ್ಯಾಗ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ತಾನೆ. ಇಲ್ಲಿ ಮುಖ್ಯವಾಗಿ ನಮಗೆ ಕೊಬ್ಬರಿ, ಬೆಲ್ಲ ಮತ್ತು ಕರಿ ಎಳ್ಳು, ಬಿಳಿ ಎಳ್ಳು. ನೋಡಿರಿ, ಈಗ ಶೇಂಗಾ ತೊಗೊಂಡಿದ್ದೀನಿ. ಇವನ್ನ ಸರಿಯಾಗಿ ಹುರ್ಕೊಂಡೇನ್ರಿ. ನೋಡಿರಿ, ಹಿಂಗೆ ಕೆಂಪಾಗಿ ಹಂಗೆ ಹುರ್ಕೋಬೇಕು. ಈಗ ಮ್ಯಾಲೆಲ್ಲ ಸೊಪ್ಪಿ ತೆಗಿತೇನೆ ರೀ. ಇವನ್ನ ಸೊಪ್ಪಿ ತೆಗೆದು ಬ್ಯಾಳಿ ಮಾಡ್ತೇನೆ. ನೀವು ಮತ್ತೆ ತಿನ್ಬೋದಾದಂತಹ ಎಳ್ಳು ಬೆಲ್ಲ ಮನ್ಯಾಗ ಸರಳವಾಗಿ ಮಾಡ್ಕೋಬೋದು ನೋಡಿರಿ. ಈಗ ನಾನು ಒಂದು ಬಾಣಲೆ ಕಾಯಕ್ಕಿಟ್ಟೇನೆ. ಇದಕ್ಕೆ ಎಳ್ಳು ಹಾಕ್ಕೊತೇನೆ ರೀ. ನೋಡಿರಿ, ಸಣ್ಣ ಇದ್ರೊಳಗೆ ಇಟ್ಕೊಂಡು ಸರಿಯಾಗಿ ಚಟ್ಪಟ್ ಅನ್ನೋ ಹಂಗೆ ಸರಿಯಾಗಿ ಹುರ್ಕೋಬೇಕ್ರಿ. ನಾನು ಎರಡೂ ಥರ ಎಳ್ಳನ್ನು ಹೀಗೆ ಸರಿಯಾಗಿ ಹುರ್ಕೊತೇನೆ ನೋಡ್ರಿ. ಸಣ್ಣ ಉರಿ ಒಳಗಿಟ್ಟು ಚಟ್ಪಟ್ ಅನ್ನೋಂಗೆ ಸರಿಯಾಗಿ ಹುರ್ಕೋಬೇಕು. ಜೋರಿಟ್ರೆ ಭಾಳ ಹೊತ್ತವು ರುಚಿ ಬರೋದಿಲ್ಲ. ಸಣ್ಣ ಫ್ಲೇಮ್ ಒಳಗೆ ಸರಿಯಾಗಿ ಹುರ್ಕೋಬೇಕು. ಮಕರ ಸಂಕ್ರಾಂತಿ ಅನ್ನೋದ್ರಿ ವರ್ಷದ ಮೊದಲನೇ ಒಂದು ಹಬ್ಬ. ಸೂರ್ಯ ತನ್ನ ದಿಕ್ಕನ್ನು ಬದಲಾಯಿಸ್ತಾನ್ರಿ. ಅಂದ್ರೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಪ್ರವಾಸಿಸ್ತಾನ. ನಮ್ಮ ಹಿರಿಯರೆಲ್ಲ ಇಂಥ ಎಳ್ಳು, ಶೇಂಗಾ, ಬೆಲ್ಲ ಎದಕ್ಕೆ ತಿಂತಂದ್ರೆ ಈಗ ವಾತಾವರಣ ಚೇಂಜ್ ಆಗ್ತದ್ರಿ. ಇದು ಎಳ್ಳಿನ ಅಂಶ ನಮಗೆ ಅಂದ್ರೆ ಎಣ್ಣೆಯ ಅಂಶ ನಮಗೆ ಬೇಕು. ನಮ್ಮ ಹಿರಿಯರು ಮಾಡಿದಂಥ ಯಾವುದೇ ಆಹಾರ ಇರ್ಬೋದು ರೀ, ಅವು ಭಾಳ ಆರೋಗ್ಯಕ್ಕೆ ಒಳ್ಳೇದಾಗಿರ್ತಾವೆ ನೋಡ್ರಿ. ನೀವು ಒಮ್ಮೆಲ್ಲರೂ ಹಿಂಗೆ ಮಾಡ್ಕೊತೀನ್ರಿ. ನೋಡ್ರಿ, ಎಳ್ಳು ನಾನು ಸರಿಯಾಗಿ ಹುರ್ಕೊತೇನೆ ನೋಡ್ರಿ. ಎಳ್ಳು ಸರಿಯಾಗಿ ಹಿಂಗೆ ಹುರ್ಕೋಬೇಕ್ರಿ. ಅದು ಭಾಳ ಹಸಿನೂ ಇರಬಾರ್ದು, ಭಾಳ ಹೊತ್ತನಬಾರ್ದು. ಸರಿಯಾದ ರೀತಿಯಲ್ಲಿ ನಾವು ಹುರ್ಕೋಬೇಕು. ಸಣ್ಣ ಉರಿ ಒಳಗೆ ಇಟ್ಕೊಂಡು ಈಗ ನಾನು ಕರಿ ಎಳ್ಳನ್ನು ಸೇರಿಸ್ತೇನೆ ನೋಡ್ರಿ. ಅವನು ಕೂಡ ಸರಿಯಾಗಿ ಹುರ್ಕೊತೇನೆ. ಕೈ ಆಡಿಸ್ಕೊತಾನೆ ಇರ್ಬೇಕ್ರಿ. ಅಂದ್ರೆ ಇದಾಗ್ತತಿ. ಸಣ್ಣ ಉರಿ ಒಳಗೆ ಇಟ್ಕೋಬೇಕ್ರಿ. ಈ ಎಳ್ಳು ಇಲ್ಲಾಂದ್ರೆ ಚಟ್ಪಡಿಸಿ ಇಡೋದು ಬೇಗ ಹೊತ್ತವು ನೋಡ್ರಿ. ಕರಿ ಎಳ್ಳನ್ನು ನಾನು ಸರಿಯಾಗಿ ಹುರ್ಕೊಂಡೆ. ಈಗ ಗ್ಯಾಸನ್ನು ಆರಿಸಿಬಿಡ್ತೇನೆ ನೋಡ್ರಿ. ನಾನು ಶೇಂಗಾನ ಸರಿಯಾಗಿ ಹುರ್ಕೊಂಡು ಈಗ ಬ್ಯಾಳಿ ಮಾಡ್ಕೊಂಬಂದೇನಿ. ಭಾಳ ಸರಳವಾಗೈತ್ರಿ. ಬೆಲ್ಲನೂ ಸ್ವಲ್ಪ ಸಣ್ಣ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ರೀ. ಕೊಬ್ಬರಿನೂ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡೇನಿ. ಈಗ ಬಿಳಿ ಎಳ್ಳು, ಕರಿ ಎಳ್ಳು ಹುರಿದಿಟ್ಕೊಂಡಿದ್ದೀನಿ ರೀ. ಇವನ್ನ ಮಿಕ್ಸ್ ಮಾಡೋದು ಒಂದ ನೋಡ್ರಿ. ನಿಮ್ಗೆ ಎಷ್ಟು ಬೇಕಲ್ರಿ ಅಷ್ಟು ಪ್ರಮಾಣದಾಗ ಬೆಲ್ಲ ತೊಗೋಬೇಕು. ಬೆಲ್ಲ ಕಡಿಮೆ ತಿಂತಿದ್ರೆ ಕಡಿಮೆ ತೊಗೋಬೇಕು. ಭಾಳ ತಿಂತೇನಂದ್ರೆ ಭಾಳ ತೊಗೋಬೇಕು. ಸಮ ಪ್ರಮಾಣದಲ್ಲಿ ಇದ್ರೆ ಭಾಳ ರುಚಿ ಆಕೈತ್ರಿ ನೋಡ್ರಿ. ಸ್ವಲ್ಪ ಶೇಂಗಾ ತೊಗೊಂಡಿದ್ದೀನಿ, ಸ್ವಲ್ಪ ಬೆಲ್ಲ, ಕೊಬ್ಬರಿ, ಕರಿ ಎಳ್ಳು, ಬಿಳಿ ಎಳ್ಳು ತೊಗೊಂಡ್ರಿ. ಹೆಂಗೆ ಮಾಡೋಣ ಅಂತ ನೋಡ್ರಿ. ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಎಳ್ಳು ಬೆಲ್ಲ ರೆಡಿ ಆತ್ರಿ. ಮನ್ಯಾಗ ಕೊಂಡು ತಿನ್ನೋದಕ್ಕಿಂತ ಮನ್ಯಾಗ ಮಾಡ್ಕೊಂಡ್ರಿ ಭಾಳ ರುಚಿಕರ ಆದಂಥ ಆರೋಗ್ಯಕರವಾಗಿರ್ತೈತೆ ರೀ ನೋಡ್ರಿ. ಎಲ್ಲನೂ ಒಂದೇ ಕಡೆ ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡ್ಕೊಂಡಿರಿ ನೋಡ್ರಿ. ಮನ್ಯಾಗ ಎಳ್ಳು ಬೆಲ್ಲ ಹೆಂಗೆ ರೆಡಿ ಮಾಡಿದ್ನಿ ಅಂತ ನೀವು ಎಲ್ಲರೂ ಹಿಂಗೆ ಕೊಂಡು ತಿನ್ನೋಕ್ಕಿಂತ ಮನ್ಯಾಗೊಮ್ಮೆ ಮಾಡ್ಕೊರಿ. ಭಾಳ ರುಚಿಕರ ಆಗಿರ್ತೈತಿ ರೀ, ಆರೋಗ್ಯಕರವಾಗಿರ್ತೈತಿ. ಯಾವುದೂ ಕೂಡ ಖರ್ಚಿರೋಂಗಿಲ್ಲ. ಮನ್ಯಾಗ ನಾವು ಎಳ್ಳು ಬೆಲ್ಲ ರೆಡಿ ಮಾಡ್ಕೊಂಡ್ರಿ. ಬಾಲಶಂಕರ್ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಲೈಕ್ ಮಾಡಿರಿ. ಧನ್ಯವಾದಗಳು.